ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಬಂದಿರೋದು ಸುರೇಂದ್ರಪುರಿ ಅನ್ನೋ ಒಂದು ಜಾಗಕ್ಕೆ. ನಾವು ಹೈದರಾಬಾದಿಂದ ಯಾದಗಿರಿ ಗುಟ್ಟಕ್ಕೆ ಹೋಗ್ತಿದ್ವಿ. ಅಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ತಾ ದಾರಿಲಿ ನಮ್ಗೆ ತುಂಬಾನೇ ಅದ್ಭುತವಾಗಿರುವಂತ ಶಿವ ಮತ್ತೆ ಆಂಜನೇಯ ಆಮ್, ಸ್ಟ್ಯಾಚ್ಯೂಸ್ ಕಾಣಿಸ್ತು. ಏನಪ್ಪಾ ಇದು ಅಂತ ವಿಚಾರಿಸಿದಾಗ ಗೊತ್ತಾಯ್ತು ಇಲ್ಲೊಂದು ಮೈಥಾಲಜಿಕಲ್ ಥೀಮ್ ಪಾರ್ಕ್ ಇದೆ ಅಂತ. ಅಂಡ್ ಇದನ್ನ ಫುಲ್ ನೋಡಕ್ಕೆ ನಿಮ್ಗೆ 3 to 4 hours ಬೇಕಾಗತ್ತೆ. ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ನೋಡೋಣ ಅಂತ ಬಂದ್ವಿ ನಾವಲ್ಲಿ. ಇಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಮತ್ತೆ ನಮ್ಮ ಭಾರತದಲ್ಲಿರೋ ಪ್ರತಿ ದೇವಸ್ಥಾನದ್ದು ರೆಪ್ಲಿಕಾನ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಥೀಮ್ ಪಾರ್ಕ್ ಹೋಗಕ್ ಮುಂಚೆ ಒಂದೆರಡು ದೇವಸ್ಥಾನಗಳಿತ್ತು. ಸೊ ಅದು ಮಧ್ಯಾಹ್ನಕ್ಕೆ ಕ್ಲೋಸ್ ಆಗೋದ್ರಿಂದ ನಾವು ಫಸ್ಟ್ ಅದನ್ನ ವಿಸಿಟ್ ಮಾಡಿ ನಂತರ ನಾವು ಪಾರ್ಕ್‌ಗೆ ಹೋದ್ವಿ. ಒಂದು ರಾಮನ್ ದೇವಸ್ಥಾನ, ಒಂದು ಮತ್ತೆ ನವಗ್ರಹ ದೇವಸ್ಥಾನ ಇತ್ತು. ಸೊ ಅದೆರಡನ್ನೂ ಮುಗಿಸ್ಕೊಂಡ್ವಿ ಫಸ್ಟು. ಮುಗಿಸ್ಕೊಂಡು ನಾವು ಎಂಟ್ರಿಗೆ ಬಂದ್ವಿ. ಎಂಟ್ರಿ ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿದೆ ಅಂತ. ಸಿಂಹದ್ ಬಾಯಿಂದ ಒಳಗೆ ಎಂಟರ್ ಆಗ್ಬೇಕು. ಹಾಗೆ ಇಲ್ಲೊಂದು ಗಾಯತ್ರಿ ದೇವಿ ಸ್ಟ್ಯಾಚ್ಯೂ ನೋಡ್ಬೋದು. ಹಾಗೆ ಮುಂದೆ ಬಂದ್ರೆ ಪಂಚಮುಖ ಶಿವ ಇದೆ. ಮತ್ತೆ ಅಲ್ಲಿ ಒಂದು ಲಿಂಗ ಇದೆ. ಇಲ್ಲಿ ಪರ್ ಪರ್ಸನ್‌ಗೆ 350 ರೂಪೀಸ್ ಚಾರ್ಜ್ ಮಾಡಿದ್ರು. ಹಾಗೆ ಮಕ್ಳಿಗೆ ಅಂದ್ರೆ 3 ಫೀಟ್ ಒಳಗಿರೋ ಮಕ್ಳಿಗೆ ಎಂಟ್ರನ್ಸ್ ಫ್ರೀ ಇತ್ತು. ಸೊ ಬನ್ನಿ ಹೋಗೋಣ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ಈಗ ನಾವು ಸಿಂಹದ್ ಬಾಯಿ ಒಳಗಡೆ ಹೋಗ್ತಾ ಇದೀವಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಹಾಭಾರತದಿಂದ ಶುರು ಮಾಡಿದ್ದಾರೆ. ಸೊ ಇಲ್ಲಿ ಕೌರವರ, ಪಾಂಡವರ ಜನನ ಮತ್ತೆ ಅವರ ವಿದ್ಯಾಭ್ಯಾಸ, ಪ್ರತಿಯೊಂದು ಸನ್ನಿವೇಶವನ್ನು ಒಂದೊಂದಾಗೆ ನೀಟಾಗೆ ತೋರ್ಸಿದ್ದಾರೆ. ಕೇಸ್ ನಿಮ್ಗೆ ಯಾವುದೇ ಒಂದು ಉಪಕಥೆಗಳು ಗೊತ್ತಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಡಿ. ಸುರೇಂದ್ರಪುರಿ ಅವ್ರದ್ದೇ ಆ್ಯಪ್ ಇದೆ ಪ್ಲೇ ಸ್ಟೋರ್ ಅಲ್ಲಿ. ಆ ಸುರೇಂದ್ರಪುರಿ ಆ್ಯಪ್‌ನ ಇನ್‌ಸ್ಟಾಲ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ಆಹ್, ಸ್ಟೋರಿ ಹತ್ರನೂ ಒಂದು QR ಕೋಡ್ ಇರತ್ತೆ. ಅಲ್ಲಿ ನಾವು ಸ್ಕ್ಯಾನ್ ಮಾಡಿದ್ರೆ ಆಡಿಯೋ ಮೂಲಕ ನಮ್ಗೆ ಆ ಫುಲ್ಲು ಕಥೆನ ನಮ್ಗದು ಹೇಳತ್ತೆ. ಎಲ್ಲಾನು ಸೆಲ್ಫ್ ಎಕ್ಸ್‌ಪ್ಲನೇಟರಿ ಇದೆ. ಜಸ್ಟ್ ಆರೋ ಮಾರ್ಕ್‌ನ ಫಾಲೋ ಮಾಡ್ಕೊಂಡು ಹೋದ್ರೆ ನಾವು ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡ್ಬೋದು. ಇಲ್ಲಿ ದುರ್ಯೋಧನ ತನ್ನ ತಪ್ಪಿಗೆ ಭೀಷ್ಮರಿಂದ ಶಿಕ್ಷೆ ಪಡಿತಿರೋದ್ ನೋಡ್ಬಹುದು. ಹಾಗೆ ಮುಂದೆ ಬಂದ್ರೆ ನಾವು ಪಾಂಡವರು ಮತ್ತೆ ಕೌರವರು ಆಟ ಆಡ್ತಾ ಇರೋದು, ಕಬಡ್ಡಿ ಆಟ, ಹಾಗೆ ಚೆಂಡಿನ ಆಟ ಆಡ್ತಾ ಇರೋದನ್ನು ನೋಡ್ಬೋದಿಲ್ಲಿ. ಏಕಲವ್ಯ ಬಿಲ್ವಿದ್ಯೆಯನ್ನ ಕಲಿತಾ ಇದ್ದಾನೆ. ದ್ರೋಣಾಚಾರ್ಯರ ಪ್ರತಿಮೆ ಇಟ್ಕೊಂಡು ಬಿಲ್ವಿದ್ಯೆ ಕಲಿತಿರೋದು, ಮತ್ತೆ ದ್ರೋಣಾಚಾರ್ಯರಿಗೆ ತನ್ನ ಬೆರಳನ್ನ ಕಟ್ ಮಾಡ್ಕೊಡ್ತಾ ಇರೋದು. ಹಾಗೆ ಇಲ್ಲಿ ಗಾಂಧಾರಿ ತನ್ನ ಮಗನಿಗೆ ಎಣ್ಣೆ ಹಚ್ತಿರೋದಾಗ್ಲಿ, ಹೀಗೆ ಪ್ರತಿಯೊಂದು ಸನ್ನಿವೇಶವನ್ನು ಎಷ್ಟು ಡೀಟೇಲ್ ಆಗಿ ತೋರ್ಸಿದಾರೆ ನೋಡಿ. ಸ್ವಲ್ಪ ಟೈಮ್ ಇಟ್ಕೊಂಡು ಹೋಗ್ಬೇಕು. ನಿಧಾನಕ್ಕೆ ಒಂದೊಂದೇ ಕಥೆನ ಅರ್ಥ ಮಾಡ್ಕೊಂಡು ಹೋದ್ರೆ ತುಂಬಾನೇ ಚೆನ್ನಾಗಿರತ್ತೆ. ಇದಂತೂ ತುಂಬಾನೇ ಅದ್ಭುತವಾಗಿ ಮೂಡ್ ಬಂದಿದೆ. ಅರ್ಜುನ ಬಾಣದ ಏಣಿಯನ್ನ ಇಂದ್ರಲೋಕಕ್ಕೆ ಮಾಡಿದಾನೆ. ಭೀಮ ಅದನ್ನ ಹತ್ಕೊಂಡು ಇಂದ್ರಲೋಕಕ್ಕೆ ಹೋಗ್ತಿರೋದು. ಕುಂತಿ ಹಸ್ತಿನಾಪುರನ ನೋಡಲು ಆನೆ ಮೇಲೆ ಮೆರವಣಿಗೆ ಹೋಗ್ತಿರೋದು. ಕುಂತಿ ಮಾದ್ರಿಯ ಸಮಾಗಮ ನೋಡ್ಬೋದಿಲ್ಲಿ. ಹಾಗೆ ನೆಕ್ಸ್ಟ್ ಧರ್ಮರಾಜನ ಪಟ್ಟಾಭಿಷೇಕ ನೋಡ್ಬೋದು. ಹಾಗೆ ಮುಂದೆ ಬಂದ್ರೆ ನಾವಿಲ್ಲಿ ಶಕ್ತಿ ಪೀಠಗಳನ್ನ ನೋಡ್ಬೋದು. ಶಕ್ತಿ ಪೀಠದಲ್ಲಿ ನಾವು ಶ್ರೀ ಶಂಕರಿ ದೇವಿ, ಶ್ರೀ ಕಾಮಾಕ್ಷಿ ದೇವಿ, ಶೃಂಖರಾ ದೇವಿ, ಚಾಮುಂಡೇಶ್ವರಿ ದೇವಿ, ಜೋಗುಳಾಂಬಾ ದೇವಿ, ಭ್ರಮರಾಂಬಿಕೆ ದೇವಿ, ಮಹಾಲಕ್ಷ್ಮೀ ದೇವಿ, ಏಕವೀರ ದೇವಿ, ಮಹಾಕಾಳಿ ದೇವಿ, ಹಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮಾಡಿದ್ದಾರೆ. ಈ ಕಡೆ ಚಾಮುಂಡೇಶ್ವರಿನ ತೋರಿಸಿದ್ದಾರೆ. ಹಾಗೆ ಮುಂದೆ ಹೋದ್ರೆ ನಾವು ಪುರುಹೂತಿಕಾ ದೇವಿ, ಗಿರಿಜಾದೇವಿ, ಮಾಣಿಕ್ಯಾಂಬಾ ದೇವಿ, ಕಾಮರೂಪಿ ದೇವಿ, ಮಾಧವೇಶ್ವರಿ ದೇವಿ, ವೈಷ್ಣವಿ ದೇವಿ, ಕಾಶಿ ವಿಶಾಲಾಕ್ಷಿ ಹಾಗೂ ಸರಸ್ವತಿಯನ್ನ ಕಾಣಬಹುದು. ಇಲ್ಲಿ ಆನೆಗಳು ವೆಂಕಟೇಶ್ವರನಿಗೆ ಅಭಿಷೇಕ ಮಾಡ್ತಿರೋದು ನೋಡಬಹುದು. ಹಾಗೆ ಮುಂದೆ ಬಂದ್ರೆ ಕಾಳಿಂಗ ಎಂಬ ಸರ್ಪ ಯಮುನಾ ನದಿಯನ್ನು ವಿಷಪೂರಿತ ಮಾಡ್ತಿರತ್ತೆ. ಹಾಗೆ ಇದರಿಂದ ಊರಿನ ಜನರಿಗೆಲ್ಲ ತೊಂದರೆ ಆಗ್ತಿರತ್ತೆ. ಇಲ್ಲಿ ಶ್ರೀಕೃಷ್ಣ ಕಾಳಿಂಗ ಮರ್ದನ ಮಾಡ್ತಿರೋದನ್ನ ನಾವು ನೋಡಬಹುದಾಗಿದೆ. ಸೊ ಇದು ಮುಗಿಸ್ಕೊಂಡು ನಾವು ಮುಂದೆ ಬಂದ್ವಿ. ಅಲ್ಲಿ ನಮ್ಗೆ ಹುತ್ತದ ರೀತಿ ಅಲ್ಲಲ್ಲೇ ಸರ್ಪಗಳು ಕಾಣಿಸ್ತಿತ್ತು. ಮುಂದೆ ಹೋಗಿ ನೋಡಿದ್ರೆ ಅಲ್ಲಿತ್ತು ನಮ್ಗೆ ನಾಗಲೋಕ. ನಾಗಲೋಕ ಯೂಶುವಲಿ ಹೇಗಿರತ್ತೆ? ಪಾತಾಳದಲ್ಲಿರತ್ತೆ ಅಂತ ಹೇಳ್ತಾರಲ್ವಾ? ಇಲ್ಲೂ ಹಾಗೆ ಇತ್ತು. ಮೆಟ್ಲು ಇಳ್ಕೊಂಡು ಹೋದ್ರೆ ನಿಜ ನಾಗಲೋಕಕ್ಕೆ ಬಂದಂಗಿತ್ತು. ಸೌಂಡ್ ಎಫೆಕ್ಟ್ ಕೂಡ ಹಾಗೆ ಇತ್ತು. ಬಟ್ ಜನ ಜಾಸ್ತಿ ಇದ್ದಿದ್ರಿಂದ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಸೊ ಅದಕ್ಕೆ ಆಡಿಯೋನ ಡಿಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಮನುಚರಿತ್ರೆನ ನೋಡ್ಬೋದು. ಹಾಗೆ ಮುಂದೆ ಬಂದ್ರೆ ನಾವು ನೋಡ್ಬೋದು ಇಲ್ಲಿ ಗಜೇಂದ್ರ ಮೋಕ್ಷದ ಕಥೆನ.
ಒಂದು ನೆಕ್ಸ್ಟ್ ವೈಶಂಪಾಯನ ಸರೋವರ. ಇಲ್ಲಿ ಭೀಮ ಮತ್ತೆ ದುರ್ಯೋಧನ ಕಾಳಗ ನೋಡ್ಬೋದು. ಹಾಗೆ ಮುಂದೆ ಬಂದ್ರೆ ಇಂದ್ರಲೋಕ. ನಾವು ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಅಷ್ಟದಿಕ್ಪಾಲಕರು, ಪ್ರಜಾಪತಿಗಳು ಹಾಗೆ ಹಲವಾರು ದೇವತೆಗಳನ್ನ ನೋಡ್ಬೋದು. ಹಾಗೆ ಇಲ್ಲಿ ಬಂದ್ರೆ ನೆಕ್ಸ್ಟ್ ನಮ್ಮ ಭಾರತದ ದೇವಸ್ಥಾನಗಳನ್ನ ನೋಡ್ಬೋದು. ರಾಮೇಶ್ವರಂ, ಕನ್ಯಾಕುಮಾರಿ ನೋಡ್ಬೋದು. ಹಾಗೆ ಮುಂದೆ ಬಂದ್ರೆ ನಮ್ಮ ಶೃಂಗೇರಿಯ ಶಾರದಾ ಮಾತನ್ನ ನೋಡ್ಬೋದು. ಇದು ಶಯನೇಶ್ವರ ಸ್ಥಾಪಿಸಿರುವ ಶಿವಲಿಂಗ. ಇದು ಜೋಗುಳಾಂಬ ಅಂತ ಅಲ್ಲಂಪುರ. ಇದು ಚಿತ್ರಗುಪ್ತನ ದೇವಸ್ಥಾನ. ಇದು ಸಂತೋಷಿ ಮಾತ. ನೆಕ್ಸ್ಟ್ ನಮ್ಮ ಧರ್ಮಸ್ಥಳ ಕರ್ನಾಟಕ. ಉಡುಪಿಯ ಶ್ರೀಕೃಷ್ಣ. ಹಾಗೆ ಕನಕ ಮಹಾಲಕ್ಷ್ಮಿ ಅಂತ ವಿಶಾಖಪಟ್ಟಣದಲ್ಲಿ. ಇದು ಬೃಹದೇಶ್ವರ ತಂಜಾವೂರ್ದು. ಹಾಗೆ ಮುಂದೆ ಬಂದ್ರೆ ನಾವು ನೋಡ್ಬೋದು ಶ್ರೀಕೃಷ್ಣ ಗೋವರ್ಧನಗಿರಿಯನ್ನ ತನ್ನ ಕಿರುಬೆರಳಿನಲ್ಲಿ ಇಟ್ಕೊಂಡಿರೋದನ್ನ. ಇಲ್ಲಿ ಮಳೆ ಬರ್ತಿರೋ ಎಫೆಕ್ಟ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ನಮ್ಮ ವೇದ ಪುರುಷರು ಅವರವರ ಪತ್ನಿಯರ ಜೊತೆ ನಾವಿಲ್ಲಿ ಕಾಣ್ಬೋದು. ಋಗ್ವೇದ, ಯಜುರ್ವೇದ, ಸಮವೇದ, ಅಥರ್ವಣ ವೇದ 4 ವೇದ ಪುರುಷರನ್ನು ಅವರವರ ಪತ್ನಿಯರ ಜೊತೆ ಇಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಶ್ರೀಕೃಷ್ಣನ ರಾಸಲೀಲೆ ನೋಡ್ಬೋದು. ಹಾಗೆ ಇಲ್ಲಿ ಗೋಪಿಕೆಯರು ಸ್ನಾನ ಮಾಡ್ತಿರುವಾಗ ಶ್ರೀಕೃಷ್ಣ ಅವರ ವಸ್ತ್ರಾಪಹರಣ ಮಾಡಿರೋದನ್ನ ನೋಡ್ಬೋದು. ಇಲ್ಲಿ ಅಶ್ವಮೇಧ ಯಾಗ ನಡೀತಿದೆ. ರಾಮ, ಲಕ್ಷ್ಮಣ ಹಾಗೂ ಬಂಗಾರದ ಸೀತೆಯ ಪ್ರತಿಮೆ ಇದೆ ಇಲ್ಲಿ. ಇಲ್ಲಿ ನೆಕ್ಸ್ಟ್ ನಾವು ಗೋವಿಂದರಾಜಸ್ವಾಮಿ ದರ್ಶನ ಮಾಡ್ಕೊಂಡು ತಿರುಪತಿಯಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತಿದೀವಿ. ಯಾವ ಬೆಟ್ಟ ಗೊತ್ತಾ? ತಿರುಮಲಗಿರಿನ. ತಿರುಮಲಗಿರಿಯಲ್ಲಿ ನಾವು ಶ್ರೀ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡು ಬೆಟ್ಟ ಇಳ್ಕೊಂಡ್ ಬಂದ್ರೆ ನಮಗ್ ಸಿಗತ್ತೆ ಪದ್ಮಾವತಿಯ ದೇವಸ್ಥಾನ, ತಿರುಚೆಂದೂರ್ದು. ಸೀಕ್ವೆನ್ಸ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ನಮ್ಮ ಭಾರತದ ಇನ್ನ ಹಲವಾರು ದೇವಸ್ಥಾನಗಳನ್ನ ನೋಡೋಣ ಬನ್ನಿ. ನೆಕ್ಸ್ಟ್ ನಾವು ನೋಡ್ಬೋದು ವರಹ ನರಸಿಂಹ ದೇವಸ್ಥಾನ. ಇದು ಸಿಂಹಾಚಲಂ ಅಲ್ಲಿದೆ. ನಂತರ ಕಾಳಹಸ್ತೇಶ್ವರ ದೇವಸ್ಥಾನ, ಕಾಳಹಸ್ತಿ. ನೆಕ್ಸ್ಟ್ ಶ್ರೀಶೈಲ, ಭ್ರಮರಾಂಬ, ಮಲ್ಲಿಕಾರ್ಜುನ. ನಂತರ ಮಹಾನಂದಿಯಲ್ಲಿರುವ ನಂದೀಶ್ವರ ದೇವಸ್ಥಾನವನ್ನ ದರ್ಶನ ಮಾಡ್ಬೋದು. ಈ ಕಡೆ ನಮ್ಗೆ ನಮ್ಮ ಹೊರನಾಡ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಮಾಡಿದ್ದಾರೆ. ಬುದ್ಧನ ಸ್ಟ್ಯಾಚು ನಾಗಾರ್ಜುನ ಸಾಗರದಲ್ಲಿರೋದು. ಹಾಗೆ ಇದು ಪುರಿಯ ಸ್ಟೋನ್ ಚಾರಿಯಟ್ನ ನೋಡ್ಬೋದು. ಇದು ಪಾಲ್ಕಲ್ ನರಸಿಂಹ ಸ್ವಾಮಿ. ನಂತರ ನಾವು ಕಾಣಿಪಾಕಂ ವಿಘ್ನೇಶ್ವರನ್ ನೋಡಬಹುದು. ಹಾಗೆ ಅನ್ನವರಂ ದೇವಸ್ಥಾನ. ನೆಕ್ಸ್ಟ್ ನಾವಿಲ್ಲಿ ಹೋಗ್ತಾ ಇದೀವಿ ಯಮಲೋಕಕ್ಕೆ. ಯಮಲೋಕದಲ್ಲಿ ನಾವು ನೋಡ್ಬೋದು ಯಮ, ಚಿತ್ರಗುಪ್ತ ಹಾಗೆ ಕಿಂಕರರ್ಣ. ಯಮಲೋಕದಿಂದ ನಾವು ನೆಕ್ಸ್ಟ್ ಹೋಗ್ತಾ ಇದೀವಿ ನರಕಕ್ಕೆ. ಇಲ್ಲಿ ಶಿಕ್ಷೆನ ಪ್ರತಿಯೊಂದು ತಪ್ಪಿಗೆ ಯಾವ ತರ ಶಿಕ್ಷೆ ಕೊಡ್ತಾರೆ ಅಂತ ತೋರಿಸಿದ್ದಾರೆ. ಇಲ್ಲಿ ಗೋಡೆ ಮೇಲೆ ಚಿತ್ರ ಬರೆದಿದ್ದಾರೆ. ಸೊ ಅದ್ರ ಪ್ರಕಾರ ಕೆಳಗಡೆ ಶಿಕ್ಷೆನ ತೋರಿಸಿದ್ದಾರೆ. ಸೊ ನರಕದ ದರ್ಶನ ಆಯ್ತು. ನೆಕ್ಸ್ಟ್ ಇವಾಗ ನಾವು ಹೋಗ್ತಿದೀವಿ ಕೈಲಾಸಕ್ಕೆ. ಸೊ ಎಲ್ಲಾ ಕಡೆ ಚಪ್ಪಲಿ ಹಾಕೊಂಡು ಓಡಾಡ್ಬೋದು ನಾವು. ಬಟ್ ಕೈಲಾಸ ಒಂದು ಕಡೆ ಮಾತ್ರ ಚಪ್ಪಲಿ ಬಿಟ್ಟು ಹೋಗ್ಬೇಕು. ಯಾಕೆ ಅಂದ್ರೆ ಇಲ್ಲಿ ನೀರಲ್ಲೇ ನಡ್ಕೊಂಡು ಹೋಗ್ಬೇಕು ಅದಕ್ಕೆ. ಇಲ್ಲಿ ಗಂಗೆ ದಡದಲ್ಲಿರೋ ಆ ಪ್ರತಿ ದೇವಸ್ಥಾನನೂ ಇಲ್ಲಿ ನಮಗ್ ತೋರಿಸಿದ್ದಾರೆ. ಅಂದ್ರೆ ನಾವಿಲ್ಲಿ ಹರಿದ್ವಾರ, ಕಾಶಿ, ಬದ್ರಿನಾಥ್, ಕೇದಾರ್ನಾಥ್, ಅಮರ್ನಾಥ್ ಇಷ್ಟುನು ಇಲ್ಲಿ ಕವರ್ ಮಾಡಿದ್ದಾರೆ ಕೈಲಾಸ ಪರ್ವತದಲ್ಲಿ. ಬನ್ನಿ ಎಲ್ಲ ನೋಡ್ಕೊಂಡು ಹೋಗೋಣ ಒಂದೊಂದಾಗೆ. ಸೊ ಹೀಗೆ ನೀರಲ್ಲೇ ನಡಿಬೇಕಿಲ್ಲಿ. ತುಂಬಾ ಅದ್ಭುತವಾಗಿದೆ. ಹೀಗೆ ಇಲ್ಲಿ ಒಳಗಡೆ ಹೋದ್ರೆ ನಮ್ಗೆ ಅಮರನಾಥನ ಸನ್ನಿಧಾನ ಸಿಗತ್ತೆ. ಬನ್ನಿ ಒಂದು ಪ್ರದಕ್ಷಿಣೆ ಹಾಕೊಂಡ್ ಬರೋಣ. ನೋಡಿ ಇಲ್ಲಿ ಕೈಲಾಸದ ಮೇಲೆ ಈ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಹಾಗೆ ಅವರ ಗಣಗಳೆಲ್ಲ ಇದೆ. ಇಲ್ಲಿ ರಾವಣ ಕೈಲಾಸ ಪರ್ವತ ಎತ್ತಿರೋ ದೃಶ್ಯನು ನೀವು ನೋಡ್ಬೋದು. ರಾವಣ ಅಹಂಕಾರದಿಂದ ಕೈಲಾಸ ಪರ್ವತನ ಎತ್ತಿರ್ತಾನೆ. ನಂತರ ಅವನ ತಪ್ಪಿನ ಅರಿವಾಗಿ ಶಿವ ತಾಂಡವ ರಚನೆ ಮಾಡ್ತಾನೆ. ಅದ್ರ ಕಥೆ ಇದು. ನಾವು ಹಾಗೆ ಕೈಲಾಸದಿಂದ ಕೆಳಗ್ ಬಂದ್ರೆ ಇಲ್ಲಿ ಶಿವನ ಮದುವೆಯ ಪ್ರಸಂಗಗಳನ್ನ ನೋಡ್ಬೋದು. ಇಲ್ಲಿ ಶಿವನ ಮದುವೆಯ ಮೆರವಣಿಗೆ ನೋಡ್ಬೋದು ಮೊದ್ಲಿಗೆ. ನಂತರ ಗಿರಿಜಾ ಕಲ್ಯಾಣ ನೋಡ್ಬಹುದಿಲ್ಲಿ. ಎಷ್ಟು ಸೊಗಸಾಗಿ ಮಾಡಿದಾರೆ ನೋಡಿ. ಇದು ಬಂದ್ಬಿಟ್ಟು ನಟರಾಜನ ನೃತ್ಯನ ನೋಡ್ಬೋದಿಲ್ಲಿ. ಹಾಗೆ ನಾವು ಮುಂದೆ ಬಂದ್ರೆ ದ್ವಾದಶ ಜ್ಯೋತಿರ್ಲಿಂಗಗಳನ್ನ ನೋಡ್ಬೋದು ನೆಕ್ಸ್ಟ್.
ಸೋಮನಾಥ ಗುಜರಾತು, ಶ್ರೀಶೈಲ ಮಲ್ಲಿಕಾರ್ಜುನ, ಉಜ್ಜಯಿನಿ ಮಹಾಕಾಳೇಶ್ವರ, ಖಾಂಡ್ವ ಓಂಕಾರೇಶ್ವರ, ಉತ್ತರಾಖಂಡ್ ಕೇದಾರ್ನಾಥ್, ಪುಣೆಯಲ್ಲಿರೋ ಭೀಮಶಂಕರ, ಕಾಶಿಯ ವಿಶ್ವನಾಥ, ತ್ರಯಂಬಕೇಶ್ವರ, ವೈದ್ಯನಾಥ, ನಾಗೇಶ್ವರ, ರಾಮೇಶ್ವರ, ಕೃಷ್ಣೇಶ್ವರ. ಇಷ್ಟು ದ್ವಾದಶ ಲಿಂಗನು ನಾವಿಲ್ಲಿ ನೋಡ್ಬೋದು. ಲಿಂಗಗಳ ದರ್ಶನ ಆಯ್ತು. ಈಗ ಮತ್ತಷ್ಟು ಭಾರತದ ದೇವಸ್ಥಾನಗಳನ್ನ ನೋಡೋಣ ಬನ್ನಿ. ಶಾಂಕರಿ ದೇವಿ ಶ್ರೀಲಂಕಾ, ಭದ್ರಾಚಲಂ ಶ್ರೀರಾಮ, ಹಾಗೆ ಇದು ಪುರಿಯ ಜಗನ್ನಾಥ, ನಂತರ ಅಮರೇಶ್ವರ ಅಮರಾವತಿಲಿದೆ, ಆಂಡಾಲ್ ಅಮ್ಮವಾರು ಪುತ್ತೂರಲ್ಲಿರೋದು. ನೆಕ್ಸ್ಟ್ ನಾವಿಲ್ಲಿ ಒಂದು ಜೀನಿ ಆಕಾರದಲ್ಲಿರೋ ಬಾಯಿ ಒಳಗಡೆ ಎಂಟ್ರಿ ಆಗ್ತಿದೀವಿ. ಇಲ್ಲಿ ಪ್ರತಿಯೊಂದು ಎಂಟ್ರಿ ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿ ನಾವು ನೋಡಬಹುದು ನವನಾರಸಿಂಹನ. ನೆಕ್ಸ್ಟ್ ಹೊರಗೆ ಬಂದ್ರೆ ಅಲ್ಲಿಂದ ನಾವು ಗಂಗಾವತಾರನ ನೋಡ್ಬೋದು. ಭಗೀರಥ ಗಂಗೆನ ಭೂಮಿಗೆ ಇಳಿಸಿರುವಂತ ದೃಶ್ಯನ ನಾವಿಲ್ಲಿ ಕಾಣ್ಬೋದು. ಇದು ಅಗಾಸುರ ಅಂತ, ಕಂಸ ಕೃಷ್ಣನನ್ನ ಕೊಲ್ಲಕ್ಕೆ ಅಗಾಸುರ ಅನ್ನೋ ಒಂದು ರಾಕ್ಷಸನ್ನ ಕಳ್ಸಿರ್ತಾನೆ. ಇದು ಸರ್ಪ ರೂಪದಲ್ಲಿರತ್ತೆ. ಕೃಷ್ಣ ತನ್ನ ಗೆಳೆಯರೊಂದಿಗೆ ಇದ್ರೊಳಗಡೆ ಹೋಗಿ ನಂತರ ಆ ಹಾವನ್ನ ಸಾಯಿಸ್ತಾನೆ. ಇಂದ ಕೆಳಗಡೆ ಇಳ್ಕೊಂಡು ಹೋದ್ರೆ ಕೃಷ್ಣ ಸಂಹಾರ ಮಾಡಿರೋ ಕೆಲವೊಂದು ರಾಕ್ಷಸರನ್ನು ನಾವಿಲ್ಲಿ ಕಾಣ್ಬೋದು. ನಂತರ ನಾವಿಲ್ಲಿ ಬುದ್ಧನ ಜೀವನ ಚರಿತ್ರೆನ ಕಾಣ್ಬೋದು. ಇಲ್ಲಿ ಬುದ್ಧನ ಜನನ, ಬುದ್ಧನ ತಾಯಿ ಮಾಯಾದೇವಿ ಬುದ್ಧನಿಗೆ ಜನ ನೀಡುತ್ತಿರೋ ದೃಶ್ಯ ಇದು. ನಂತರ ಬುದ್ಧನ ಮದುವೆ, ಹಾಗೆ ಮುಂದೆ ನೋಡ್ಬೋದು ಬುದ್ಧ ತನ್ನ ಹೆಂಡತಿ ಮಗುವನ್ನು ಬಿಟ್ಟು ಹೋಗುತ್ತಿರುವ ಪ್ರಸಂಗ. ಪ್ರತಿಯೊಂದು ನೀವು ಕತೆ ಕೇಳ್ಕೊತಾ ಹೋದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರತ್ತೆ. ಮತ್ತೆ ಬುದ್ಧ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡಿರೋದು. ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಗಿರುವಂತ ದೃಶ್ಯ ನೋಡ್ಬೋದು. ಇಲ್ಲಿ ಬುದ್ಧ ತನ್ನ ಹೆಂಡತಿಗೆ ಸನ್ಯಾಸತ್ವವನ್ನು ಕೊಡಿಸ್ತಾ ಇರೋದು ನೋಡ್ಬೋದು. ತನ್ನ ಮಗ ಹಾಗೂ ತನ್ನ ತಾಯಿ ಕೂಡ ಸನ್ಯಾಸತ್ವ ಕೊಡಿಸ್ತಾ ಇರೋದನ್ನ ಇಲ್ಲಿ ನೋಡ್ಬೋದು. ಮುಂದೆ ಬಂದ್ರೆ ನಾವು ಇನ್ನ ಒಂದಷ್ಟು ದೇವಸ್ಥಾನಗಳನ್ನ ನೋಡ್ಬೋದು. ಸೊ ಇಲ್ಲಿ ನೋಡ್ಬಹುದು ನಮ್ಮ ಶಬರಿಮಲೆ ನೋಡ್ಬೋದು. ಹಾಗೆ ಮುಂದೆ ಬಂದ್ರೆ ಪಳನಿ ಇದೆ. ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ, ಅದೇ ತರ ಮೆಟ್ಲುಗಳೆಲ್ಲ ಮಾಡಿ. ಸೊ ಇಲ್ಲಿ ಇನ್ನ ಒಂದು ಕೃಷ್ಣನ ಲೀಲೆ ಇದೆ. ಬಕನ ಮರ್ದನ ಕತೆ. ರಾಕ್ಷಸ ಬಕಪಕ್ಷಿ ವೇಷದಲ್ಲಿ ಬಂದಿರ್ತಾನೆ. ಆ ರಾಕ್ಷಸನ್ನ ಸಂಹಾರ ಮಾಡ್ತಾನೆ. ಬನ್ನಿ ಒಳಗಡೆ ಏನಿದೆ ನೋಡೋಣ. ಇಲ್ಲಿ ಎಲ್ಲೂ ಕೂಡ ಒಂಚೂರು ಜಾಗ ವೇಸ್ಟ್ ಮಾಡಿಲ್ಲ. ಪ್ರತಿ ಒಂದು ಸ್ಪೇಸ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ನಾವು ಒಳಗಡೆ ಕಾಳಿಯ ವಿವಿಧ ರೂಪಗಳನ್ನ ನೋಡಬಹುದಾಗಿದೆ. ಪ್ರತಿಯೊಂದು ಎಂಟ್ರಿ ಒಂದ್ ಕತೆ ಹೇಳಿದ್ರೆ ಒಳಗಡೆ ಇನ್ನೊಂದ್ ಕತೆ ಇರುತ್ತೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಈ ರೀತಿ ಕಾಳಿಯ ವಿವಿಧ ರೂಪನ ನೋಡ್ಕೊಂಡು ನಾವು ಹೊರಗೆ ಬರ್ತೀವಿ. ನೆಕ್ಸ್ಟ್ ನಾವು ನೋಡಬಹುದು ಇಲ್ಲಿ ಸೋಮೇಶ್ವರ, ಗುಜರಾತ್ ಅಲ್ಲಿರುವಂತ ಸೋಮೇಶ್ವರ ದೇವಸ್ಥಾನನ. ನೆಕ್ಸ್ಟ್ ಶಿರಡಿ ಸಾಯಿಬಾಬಾ ದೇವಸ್ಥಾನ ನೋಡ್ಬೋದು. ಹಾಗೆ ಭವಾನಿ ಮಾತಾ ದೇವಸ್ಥಾನ, ಕಾಳಿಕಾದೇವಿ ದೇವಸ್ಥಾನ ಕೋಲ್ಕತ್ತಾದಲ್ಲಿದೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಲಕ್ಷ್ಮೀ ಸರಸ್ವತಿ ಪಾರ್ವತಿ, ಇದು ಮುಂಬೈಯಲ್ಲಿದೆ ದೇವಸ್ಥಾನ. ಇದು ಮುಂಬಾದೇವಿ, ಇದು ಮುಂಬೈಯಲ್ಲೇ ಇರೋದು. ಹಾಗೆ ನಾವು ಮುಂದೆ ಬಂದ್ರೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಕಾಳಭೈರವನ್ ದೇವಸ್ಥಾನ ಕಾಶಿಯಲ್ಲಿರೋದು ನೋಡ್ಬೋದು. ಹಾಗೆ ಪಾಂಡುರಂಗ ವಿಠ್ಠಲ ದೇವಸ್ಥಾನ ಪಂಡರಾಪುರದಲ್ಲಿರುವಂಥದ್ದು. ಲಲಿತಾಪರ ಭಟ್ಟರಿಕಾ ದೇವಸ್ಥಾನ ನೋಡ್ಬೋದು. ನಂತರ ದತ್ತಾತ್ರೇಯ ದೇವಸ್ಥಾನ ಗಣಕಾಪುರದ್ದು, ಹಾಗೆ ರುಕ್ಮಿಣಿ ದೇವಿ ದೇವಸ್ಥಾನ ದ್ವಾರಕ. ಸೊ ಇಷ್ಟು ನೋಡ್ಕೊಂಡು ಇಲ್ಲೊಂದು ಬ್ರೇಕ್ ತಗೊಂಡ್ವಿ. ಇಲ್ಲಿ ನಮಗೆ ಕಾಫಿ, ಟೀ, ಜ್ಯೂಸ್, ಪಾಪ್ಕಾರ್ನ್, ಪ್ಯಾಕೆಟ್ ಫುಡ್ಸ್ ಎಲ್ಲ ಸಿಗತ್ತೆ. ಸೊ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಎನರ್ಜಿ ಗೇನ್ ಮಾಡ್ಕೊಂಡು ಮತ್ತೆ ಹೋಗೋಣ. ನೋಡಿ ಇಲ್ಲಿ ಮಿಷಿನ್ ಕಾಫಿನ ಈ ರೀತಿ ಅದ್ಭುತವಾಗಿ ಹಸುವಿನ ರೂಪದಲ್ಲಿ ಮಾಡಿದ್ದಾರೆ ನೋಡಿ, ಕಾಫಿ ಹಿಂಗ್ ಬರುತ್ತೆ ಅಂತ. ಇಲ್ಲಿ ಕಾಫಿ ಕುಡಿದ್ವಿ. ನಂತರ ಮಕ್ಳಿಗೂ ಇಲ್ಲಿ ಆಟ ಆಡಕ್ಕೆ ಜಾಗ ಎಲ್ಲ ಇತ್ತು, ಸ್ಲೈಡು ಎಲ್ಲ ಇತ್ತು. ಆಟ ಆಡ್ಕೊಂಡು ಸೊ ಎಲ್ರು ರಿಲ್ಯಾಕ್ಸ್ ಆಗಿ ಮತ್ತೆ ನಮ್ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿ ನಾವು ನೋಡ್ಬೋದು ಕಂಚಿ ಕಾಮಾಕ್ಷಿ, ಮಧುರೈ ಮೀನಾಕ್ಷಿ, ಮೂಕಾಂಬಿಕಾ ದೇವಿ, ಪಾರ್ಥಸಾರಥಿ ಚೆನ್ನೈ, ನಟರಾಜ ಚಿದಂಬರಂ,
ಹಾಗೆ ಶ್ರೀರಂಗಂನಲ್ಲಿರೋ ರಂಗನಾಥ ಸ್ವಾಮಿ, ನಮ್ಮ ಹಂಪಿಯ ಸ್ಟೋನ್ ಚಾರಿಯಟ್. ಮುಂದೆ ಇಲ್ಲಿ ಶಿವನ ಸ್ಟ್ಯಾಚ್ಯೂ ಪಕ್ಕ ಒಂದಷ್ಟು ಮೆಟ್ಲುಗಳು ಸಿಕ್ತು. ಏನಪ್ಪಾ ಇರ್ಬೋದು ನೆಕ್ಸ್ಟು ಅಂತ ಹತ್ಕೊಂಡು ಹೋದ್ವಿ. ಹೀಗೆ ಹತ್ಕೊಂಡ್ ಬಂದಾಗ ನಮ್ಗೆ ಇಲ್ಲೊಂದು ಏರಿಯಲ್ ವ್ಯೂ ಕಾಣಿಸುತ್ತೆ. ಇದಂತೂ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ನೋಡಿ ಏರಿಯಲ್ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನಮ್ಗೆ ಇನ್ನೊಂದು ಎಂಟ್ರೆನ್ಸ್ ಇದೆ. ಈ ಆನೆ ಮುಖದ ಒಳಗಡೆ ಹೋಗ್ತಿದೀವಿ. ಇಲ್ಲಿ ಒಳಗಡೆ ಹೋದ್ರೆ ನಮ್ಗೆ ಇಲ್ಲಿ ಅಷ್ಟಲಕ್ಷ್ಮಿಯರನ್ನ ನೋಡಬಹುದು. ಇಲ್ಲಿ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಹಾಗೆ ಧೈರ್ಯಲಕ್ಷ್ಮಿನ ನೋಡ್ಬೋದು. ಸೊ ನಾವು ಅಷ್ಟಲಕ್ಷ್ಮಿಯರನ್ನ ನೋಡ್ಕೊಂಡು ಮತ್ತೆ ಹೊರಗ್ ಬಂದ್ವಿ. ಹೊರಗ್ ಬಂದ್ರೆ ಓ ವಾವ್ ಅನ್ನೋಂಗಿದೆ ಇದು. ಇದೇನಂದ್ರೆ ಬ್ರಹ್ಮಲೋಕ. ಸೊ ಇಲ್ಲಿ ಬ್ರಹ್ಮಲೋಕದಲ್ಲಿ ಒಳಗಡೆ ಹೋಗೋಣ ಬನ್ನಿ. ಲೋಕದಲ್ಲಿ ನಾವು ಸಪ್ತಋಷಿ ಮಂಡಲ ನೋಡ್ಬೋದು. ಇಲ್ಲಿ ಸಪ್ತ ಋಷಿಗಳು ಕೂತಿದ್ದಾರೆ. ಹಾಗೆ ಬ್ರಹ್ಮ, ಸರಸ್ವತಿ, ಬ್ರಹ್ಮನ ಮಾನಸ ಪುತ್ರರು, ಪ್ರಜಾಪತಿಗಳು ಹಾಗೆ ಹಲವಾರು ದೇವತೆಗಳನ್ನ ನೋಡ್ಬಹುದು ಇಲ್ಲಿ. ಮುಂದೆ ಬಂದ್ರೆ ನೆಕ್ಸ್ಟ್ ನಾವು ನೋಡ್ಬಹುದು ಕೃಷ್ಣ ಅರ್ಜುನನಿಗೆ ವಿಶ್ವರೂಪ ದರ್ಶನ ನೀಡ್ತಿರೋದು. ಹಾಗೆ ಕೆಳಗಡೆ ಗೀತೋಪದೇಶ ಮಾಡ್ತಿರೋದು ಕೃಷ್ಣ ಅರ್ಜುನನಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಗುರುವಾಯೂರು ಶ್ರೀಕೃಷ್ಣನ ದೇವಸ್ಥಾನ, ಹಾಗೆ ಲಕ್ಷ್ಮೀ ದೇವಿ ದೇವಸ್ಥಾನ ದೊಡ್ಡಗದ್ದವನಹಳ್ಳಿ ಕರ್ನಾಟಕ. ಇದು ನವಬ್ರಹ್ಮ ಸ್ಥಾಪಿಸಿರುವ ಶಿವಾಲಯ ದೇವಸ್ಥಾನ ಅಲ್ಲಂಪುರ. ಇದು ಗುರು ರಾಘವೇಂದ್ರರು ಮಂತ್ರಾಲಯ. ಮಹಾಬಲೇಶ್ವರ ಗೋಕರ್ಣ, ಲಕ್ಷ್ಮೀ ಸಹಿತ ಗಣೇಶ. ಇದು ಬಂದ್ಬಿಟ್ಟು ಯಮಲವಾಡ ತೆಲಂಗಾಣದಲ್ಲಿದೆ. ಇದು ಭದ್ರಕಾಳಿ ವಾರಂಗಲ್ಲು. ಇದು ಕಪಟೇಶ್ವರ ದೇವಸ್ಥಾನ ಗುಂಟೂರು. ನೆಕ್ಸ್ಟ್ ನಾವು ಕಂಚಿಯಲ್ಲಿರೋ ವರದರಾಜ ಸ್ವಾಮಿ ದೇವಸ್ಥಾನ ಮತ್ತೆ ಬಂಗಾರಹಳ್ಳಿನ ನೋಡ್ಬೋದು ಇಲ್ಲಿ. ಸೊ ನಂತರ ನಾವು ಇದನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ವೈಕುಂಠ ಲೋಕಕ್ಕೆ. ವೈಕುಂಠ ಲೋಕಕ್ಕೆ 7 ದ್ವಾರ ಇರತ್ತೆ ಅಂತಾರೆ. ಸೊ ಇಲ್ಲೂ ನಾವು 7 ದ್ವಾರಗಳ ಮೂಲಕ ವೈಕುಂಠದ ಒಳಗ್ ಹೋಗ್ತಾ ಇದೀವಿ. ವೈಕುಂಠ ಒಳಗಡೆ ಹೋದ್ರೆ ನಾವಿಲ್ಲಿ ನೋಡಬಹುದು ಲಕ್ಷ್ಮೀ ಸಮೇತ ನಾರಾಯಣನ. ವೈಕುಂಠ ದ್ವಾರನ ಪ್ರವೇಶಿಸುವಾಗ ನಾವು ಆ ಕಡೆ ಈ ಕಡೆ ವಿಷ್ಣುವಿನ ದಶಾವತಾರ ನೋಡ್ಬೋದು. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ ಅವತಾರ, ನರಸಿಂಹ ಅವತಾರ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ ಹಾಗೆ ಕಲ್ಕಿ. ಇಷ್ಟು ನಾವಿಲ್ಲಿ ರಾಮಾಯಣದ ಕಥೆನ ನೋಡಬಹುದು. ಸೊ ಇಲ್ಲಿ ಪುತ್ರ ಕಾಮೇಷ್ಟಿ ಯಾಗ ನಡೀತಿದೆ. ನಂತರ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನನ ಜನನ ಆಗತ್ತೆ. ಅವರ ವಿದ್ಯಾಭ್ಯಾಸ, ಗುರುಕುಲದಲ್ಲಿ ವಿದ್ಯಾಭ್ಯಾಸ. ಇಲ್ಲಿ ನಾವು ನೋಡ್ಬೋದು ಗುರು ವಿಶ್ವಾಮಿತ್ರ ಅವರಿಂದ ಶಿಕ್ಷಣ ಪಡೀತಿರೋದು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು. ಹಾಗೆ ಮುಂದೆ ಬಂದ್ರೆ ನೋಡ್ಬೋದು ತಾಟಕೀಯ ಮರ್ದನ ಮಾಡ್ತಾ ಇರೋದು ಶ್ರೀರಾಮ, ಲಕ್ಷ್ಮಣ ಇಬ್ಬರು. ನಂತರ ನಾವಿಲ್ಲಿ ನೋಡ್ಬೋದು ವಿಶ್ವಾಮಿತ್ರರ ಯಜ್ಞವನ್ನು ಕಾಪಾಡ್ತಿರೋದು ಮಾರೀಚಾಸುಬಾಹು ರಾಕ್ಷಸರಿಂದ. ಶ್ರೀರಾಮನಿಂದ ಅಹಲ್ಯರ ಶಾಪ ವಿಮೋಚನೆ ಆಗ್ತಿದೆ. ನಂತರ ರಾಮ ಶಿವಧನಸ್ಸನ್ನು ಎತ್ತಿ ಮುರಿಯುತ್ತಿರುವ ದೃಶ್ಯ, ಸೀತೆಯ ಸ್ವಯಂವರ. ನಂತರ ಪರಶುರಾಮ ಮತ್ತೆ ರಾಮನ ಭೇಟಿ. ಮಂತರೆ ಕೈಕೇಯಿ ಜೊತೆ ಮಾತಾಡ್ತಿರೋದು ರಾಮಂಗೆ ವನವಾಸ, ಭರತಂಗೆ ಪಟ್ಟಾಭಿಷೇಕದ ಬಗ್ಗೆ. ಕೈಕೇಯಿ ದಶರಥನಿಗೆ ಹೇಳ್ತಿರೋದು. ನಂತರ ರಾಮನ ವನವಾಸ ನೋಡ್ಬೋದು. ಭರತ ಕಾಡಿಗೆ ಬಂದು ರಾಮನನ್ನು ಭೇಟಿಯಾಗುತ್ತಿರುವ ದೃಶ್ಯ ನೋಡಬಹುದು. ನಂತರ ರಾಮನ ಪಾದುಕೆಗಳನ್ನು ಅಯೋಧ್ಯೆಗೆ ತೆಗೆದುಕೊಂಡು ಹೋಗ್ತಿರೋದು ಇಲ್ಲಿ ಕಾಣ್ಬೋದಾಗಿದೆ. ಫುಲ್ಲು ಡೀಟೇಲಿಂಗ್ ಆಗಿ ರಾಮಾಯಣ ಕಥೆನ ಇಲ್ಲಿ ವರ್ಣಿಸಿದ್ದಾರೆ. ನೆಕ್ಸ್ಟ್ ರಾಮ ಕಾಡಿಗೆ ಹೋಗೋದು, ಕಾಡಲ್ಲಿ ನಡೆಯೋ ಪ್ರತಿಯೊಂದು ಪ್ರಸಂಗ, ಸೀತೆಯ ಅಪಹರಣ, ಸೀತೆಯನ್ನ ಹುಡುಕಿಕೊಂಡು ಹೋಗುವಾಗ ನಡೆಯೋ ಸನ್ನಿವೇಶಗಳು ಎಲ್ಲಾನು ಇಲ್ಲಿ ತುಂಬಾ ಚೆನ್ನಾಗಿ ಪ್ರತಿಯೊಂದು ಇನ್ಸ್ಟೆನ್ಸ್ನು ಚಿತ್ರಣ ಮಾಡಿದ್ದಾರೆ. ಈ ಮಾಯಾಜಿಂಕೆಯ ಪ್ರಸಂಗ, ರಾವಣ ಮಾರುವೇಷದಲ್ಲಿ ಬಂದಿರೋದು, ನಂತರ ಸೀತೆಯನ್ನು ಅಪಹರಿಸೋದು. ಜಟಾಯು ಪಕ್ಷಿ ಸೀತೆಯ ಸುಳಿವನ್ನು ನೀಡುತ್ತೆ. ತಮ್ಮ ಪ್ರಯಾಣನ ಮುಂದುವರಿಸ್ತಾರೆ. ಆ ಪಯಣದಲ್ಲಿ ಶಬರಿಯನ್ನು ಭೇಟಿಯಾಗ್ತಾರೆ. ಹಾಗೆ ಹನುಮಂತನಿಂದ ಸುಗ್ರೀವನನ್ನು ಭೇಟಿಯಾಗ್ತಾರೆ. ಇಲ್ಲಿ ವಾಲಿ ಸುಗ್ರೀವರ ಕದನ ನಡೀತಿರತ್ತೆ. ಇಲ್ಲಿ ವಾಲಿಯ ವಧೆ ಆಗುತ್ತೆ. ನಂತರ ನಾವು ನೋಡಬಹುದು ರಾಮ ಹನುಮಂತನಿಗೆ ಉಂಗುರ ನೀಡ್ತಾ ಇರೋದು. ಹನುಮಂತ ಸೀತೆಗೆ ರಾಮನ ಉಂಗುರ ನೀಡ್ತಿರೋದು. ಈ ಸೀತೆಯು ತನ್ನ ಚೂಡಾಮಣಿಯನ್ನು ಹನುಮಂತನ ಮೂಲಕ ರಾಮನಿಗೆ ತಲುಪಿಸ್ತಾ ಇದ್ದಾರೆ.
ನೋಡ್ಬೋದು ವಾನರರೆಲ್ಲರೂ ಖುಷಿಯಾಗಿದ್ದಾರೆ. ಸೀತೆಯನ್ನು ಭೇಟಿಯಾದ ಎಂದು ವಿಷಯ ತಿಳಿದಾಗ ಈ ರಾಮ ಮತ್ತು ರಾವಣರ ಯುದ್ಧ ನಡೆಯುತ್ತೆ. ರಾವಣ ಸಾವನ್ನಪ್ತಾನೆ. ನಂತರ ಲಂಕೆಗೆ ವಿಭೀಷಣನ ಪಟ್ಟಾಭಿಷೇಕ ನಡೆಯುತ್ತೆ. ಇಲ್ಲಿ ಸೀತೆ ಅಗ್ನಿ ಪ್ರವೇಶ ನೋಡ್ಬೋದು. ಸೀತೆಯನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗಕ್ ಮುಂಚೆ ಅಗ್ನಿ ಪ್ರವೇಶ ನಡೆಯುತ್ತೆ. ನಂತರ ರಾಮ ಲಕ್ಷ್ಮಣ ಸೀತೆ ಅಯೋಧ್ಯೆಗೆ ಹೋಗ್ತಿರೋದು. ಭರತ ಶತ್ರುಘ್ನ ಅವ್ರನ್ನ ಅಯೋಧ್ಯೆಗೆ ವೆಲ್ಕಮ್ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದು. ನಂತರ ರಾಮನ ಪಟ್ಟಾಭಿಷೇಕ ನಡೆಯುತ್ತೆ. ಮತ್ತೆ ಇಲ್ಲಿ ನಾವ್ ಇನ್ನ ಒಂದಷ್ಟು ದೇವಸ್ಥಾನ ನೋಡ್ಬೋದು. ಗೋಲ್ಡನ್ ಟೆಂಪಲ್ ಅಮೃತ್ಸರ್, ಅಯೋಧ್ಯೆಯ ಶ್ರೀರಾಮನ ದೇವಸ್ಥಾನ, ಸ್ಥಾನದಲ್ಲಿರೋ ಮಹಾವೀರ ದೇವಸ್ಥಾನ, ಕೇಶವ ಟೆಂಪಲ್, ಸೋಮನಾಥ್ಪುರ, ಕರ್ನಾಟಕ. ನೆಕ್ಸ್ಟ್ ನಾವು ನೋಡಬಹುದು ತ್ರಿವೇಣಿ ಸಂಗಮ, ಅಲಹಾಬಾದ್ ಯುಪಿಯಲ್ಲಿರೋದು. ಮುಂದೆ ಬಂದ್ರೆ ನಾವು ನೋಡ್ಬೋದು ಮಹಾವಿಷ್ಣು ಟೆಂಪಲ್, ಬನಾರಸ್. ಇದು ಕೈಲಾಸನಾಥ ಟೆಂಪಲ್, ಎಲ್ಲೋರ, ಮಹಾರಾಷ್ಟ್ರ. ನಾವು ನೋಡಬಹುದು ಸತಿ ಹೇಗೆ ಸಾವನ್ನಪ್ತಾಳೆ. ನಂತರ ಸತಿಯ ದೇಹವನ್ನು ಎತ್ಕೊಂಡು ಹೋಗುವಾಗ ಅದು ಚೆದುರಿ ಶಕ್ತಿಪೀಠ ಹೇಗಾಗತ್ತೆ ಅನ್ನೋದು ಕಥೆ ಇದು. ಆಂಜನೇಯ ರಾಕ್ಷಸನ ಸಂಹಾರ ಮಾಡ್ತಿರುವಂತ ದೃಶ್ಯ. ನಂತರ ಆಂಜನೇಯನ ಜೀವನ ಚರಿತ್ರೆ ನೋಡ್ಬೋದು ನಾವಿಲ್ಲಿ. ಆಂಜನೇಯ ಸೂರ್ಯನನ್ನು ಹಣ್ಣು ಅನ್ಕೊಂಡು ಅವನ್ನ ಹಿಡಿಯಕ್ ಹೋಗ್ತಿರೋದು. ಇಲ್ಲಿ ವಾಯುದೇವ ಅವನ್ ರಕ್ಷಣೆ ಮಾಡ್ತಾನೆ. ಆಂಜನೇಯನ ಬಾಲ್ಯದಿಂದ ಹಿಡಿದು ಸ್ನೇಹಿತರ ಜೊತೆ ತುಂಟಾಟ, ಹಾಗೆ ನಂತರ ಅವನ ವಿದ್ಯಾಭ್ಯಾಸ, ನಂತರ ಶ್ರೀರಾಮನನ್ನ ಭೇಟಿಯಾಗಿ ಸೀತಾಮಾತೆಯನ್ನು ಹುಡುಕುವ ಸನ್ನಿವೇಶ, ಹಾಗೆ ಗೆ ಹೋಗೋ ದಾರಿಯಲ್ಲಿ ಕೆಲವು ರಾಕ್ಷಸರ ಸಂಹಾರ ಮಾಡಿರೋದು, ಹಾಗೆ ಲಂಕೆಯಲ್ಲಿ ನಡೆಯುವ ಪ್ರತಿಯೊಂದು ಸನ್ನಿವೇಶವನ್ನು ಕೂಡ ಇಲ್ಲಿ ಡೀಟೇಲ್ ಆಗಿ ವಿವರಿಸ್ತಾರೆ. ಆಂಜನೇಯನ ಜೀವನ ಚರಿತ್ರೆ ಎಲ್ಲ ನೋಡ್ಕೊಂಡು ನಂತರ ನಾವು ಹೋಗ್ತಾ ಇದ್ವಿ ಪಾತಾಳ ಲೋಕಕ್ಕೆ. ಪಾತಾಳ ಲೋಕದಂತೂ ಸೌಂಡ್ ಎಫೆಕ್ಟ್ ತುಂಬಾನೇ ಚೆನ್ನಾಗಿತ್ತು. ನಾವು ಪಾತಾಳ ಲೋಕದಲ್ಲೇ ಇದೀವೇನೋ ಅನ್ಸೋ ತರ ಇತ್ತು. ಬಟ್ ಜನ ಜಾಸ್ತಿ ಇದರಿಂದ ತುಂಬಾ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು. ಅದಕ್ಕೋಸ್ಕರ ನಾನು ರಿಮೂವ್ ಮಾಡಿದೀನಿ. ಇಲ್ಲಿ ಪಾತಾಳ ಲೋಕದಲ್ಲಿ ನಾವು ನೋಡ್ಬೋದು ರಾಕ್ಷಸರು ಕಾಳಿದೇವಿಯನ್ ಪೂಜೆ ಮಾಡ್ತಿರೋದು, ಬಲಿ ಕೊಡ್ತಿರೋದು, ಹಾಗೆ ಸರ್ಪಗಳು ಎಲ್ಲ ನೋಡ್ಬೋದು. ಮೇಲ್ ಬಂದ್ರೆ ನಮಗ್ ಸಿಗತ್ತೆ ನೆಕ್ಸ್ಟ್ ಬಾಲದೇವತೆಗಳು. ಇಲ್ಲಿ ಬಾಲಗಣೇಶ, ಸುಬ್ರಹ್ಮಣ್ಯ, ಅಯ್ಯಪ್ಪ, ಶಿವ, ಕೃಷ್ಣ, ಬಲರಾಮ, ಲಕ್ಷ್ಮಿ, ನಾರಾಯಣ, ಹೀಗೆ ಎಲ್ಲ ಬಾಲದೇವರುಗಳನ್ನು ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ನಾವು ಅಲ್ಲಿಂದ ಮೇಲ್ ಹೋಗ್ತಾ ಇದೀವಿ. ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟ್ ಮಹಾಭಾರತ ಹೇಗೆ ಶುರುವಾಯ್ತು ಅನ್ನೋದನ್ನ. ವೇದವ್ಯಾಸರು ಗಣೇಶನ ಮೂಲಕ ಬರೆಸ್ತಾ ಇದ್ದಾರೆ ಮಹಾಭಾರತನ. ಇಲ್ಲಿ ನಾವು ನೋಡ್ಬಹುದು ದುಷ್ಯಂತ ಶಾಕುಂತಲೆಯ ಮಗ ಭರತ ಧನ್ಯಾಸ್ತ್ರಿಯನ್ನ ಶುರು ಮಾಡ್ತಾನೆ. ಅವನ ನಂತರ ಶಾಂತನು ಬರ್ತಾನೆ, ಅವನು ಗಂಗೆಯನ್ನ ಮದುವೆ ಆಗ್ತಾನೆ. ನಂತರ ಸತ್ಯವತಿಯನ್ನ ಮದುವೆ ಆಗ್ತಾನೆ. ಸತ್ಯವತಿನ ಮದುವೆ ಆದಾಗ ಅವಳು ತನ್ನ ಮಗನನ್ನೇ ನೆಕ್ಸ್ಟ್ ಉತ್ತರಾಧಿಕಾರಿ ಮಾಡ್ಬೇಕು ಅಂತ ಕಂಡೀಷನ್ ಹಾಕ್ತಾಳೆ. ಇಲ್ಲಿ ಧೃತರಾಷ್ಟ್ರ, ಪಾಂಡುರಾಜ, ಹಾಗೆ ವಿದುರ ಹುಟ್ಟುತ್ತಾರೆ. ನೆಕ್ಸ್ಟ್ ಧೃತರಾಷ್ಟ್ರದ ಮಕ್ಕಳು ಕೌರವರು, ಪಾಂಡುರಾಜನ ಮಕ್ಕಳು ಪಾಂಡವರು. ಇವರ ಮಧ್ಯೆ ನಡೆಯುವ ಪ್ರತಿಯೊಂದು ಸನ್ನಿವೇಶನೂ ಇಲ್ಲಿ ನಮ್ಗೆ ತೋರಿಸಿದ್ದಾರೆ. ಅರ್ಜುನ ದ್ರೌಪದಿಯನ್ನು ಮದುವೆಯಾದ ಸಂದರ್ಭ, ನಂತರ ಉಲೂಚಿಯನ್ನು ಮದುವೆಯಾದ ಸಂದರ್ಭವನ್ನು ನೋಡಬಹುದು. ಅರ್ಜುನ ಸುಭದ್ರೆಯ ವಿವಾಹ ನೋಡ್ಬೋದು. ಭೀಮ ಮತ್ತೆ ಜರಾಸಂಧನ ಯುದ್ಧ ನೋಡ್ಬೋದು. ಹಾಗೆ ಕರ್ಣ ಗುರು ಪರಶುರಾಮನನ್ನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿರುವಂತ ದೃಶ್ಯ. ಹೀಗೆ ಮುಂದೆ ಬಂದ್ರೆ ನಾವು ಪಗಡೆ ಆಟ ನೋಡ್ಬೋದು ಇಲ್ಲಿ. ಹಾಗೇನೆ ದ್ರೌಪದಿಯ ವಸ್ತ್ರಾಪಹರಣ. ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗ್ತಾರೆ. ಇಲ್ಲಿ ಪಾಶುಪತಾಸ್ತ್ರ ಪಡಿತಾನೆ ಅರ್ಜುನ ಶಿವನಿಂದ. ಇಲ್ಲಿ ಭೀಮ ಮತ್ತೆ ಹನುಮಂತನ ಪ್ರಸಂಗನು ನೋಡ್ಬೋದು. ಇದು ಒಂದು ಯಕ್ಷ ಪ್ರಶ್ನೆಯ ಪ್ರಸಂಗ. ನೆಕ್ಸ್ಟ್ ನಾವು ನೋಡ್ಬೋದು ಅಭಿಮನ್ಯು ಮತ್ತೆ ಉತ್ತರೆಯ ವಿವಾಹ ನೋಡ್ಬೋದು ಇಲ್ಲಿ.
ಕೃಷ್ಣ ಸಂಧಾನ ಮಾಡಕ್ ಬಂದಿದ್ದಾನೆ. ಬಟ್ ಇಲ್ಲಿ ದುರ್ಯೋಧನ ಒಪ್ಕೊಳಲ್ಲ. ಯುದ್ಧ ಆಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿ ಅರ್ಜುನ ಮತ್ತೆ ದುರ್ಯೋಧನ ಇಬ್ರು ಕೃಷ್ಣನ ಬಳಿ ಬಂದಿದ್ದಾರೆ ಯುದ್ಧದ ಬಗ್ಗೆ ಮಾತಾಡಕ್ಕೆ. ನಂತರ ಕುರುಕ್ಷೇತ್ರ ಯುದ್ಧ ಶುರುವಾಗತ್ತೆ ಇಲ್ಲಿಂದ ನೋಡ್ಬೋದು. ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟೊಂದ್ ಜನ ಸಾವನ್ನಪ್ತಾರೆ. ಭೀಷ್ಮ ಉತ್ತರಾಯಣ ಪುಣ್ಯ ಕಾಲಕ್ಕೆ ಕಾಯ್ತಾ ಇರೋದು ನೋಡ್ಬೋದು ಇಲ್ಲಿ. ಇಲ್ಲಿ ಭೀಮ ದುಶ್ಯಾಸನನ್ನ ಸಾಯಿಸಿ ದ್ರೌಪದಿಯ ಕೂದಲಿಗೆ ಆ ರಕ್ತನ ಹಚ್ತಾ ಇರೋದು. ಪಾಂಡವರ ಮಕ್ಕಳು ಸಾವನ್ನಪ್ತಾರೆ. ನಂತರ ದುರ್ಯೋಧನ ಕೂಡ ಸಾವನ್ನಪ್ತಾನೆ. ನೆಕ್ಸ್ಟ್ ಧರ್ಮರಾಜನ ಪಟ್ಟಾಭಿಷೇಕ ನಡೆಯುತ್ತಿಲ್ಲಿ. ಇಲ್ಲಿ ಪಾಂಡವರೆಲ್ಲರೂ ಸ್ವರ್ಗಕ್ಕೆ ತೆರಳುತ್ತಿರೋದನ್ನ ನೋಡ್ಬೋದು. ನಾಯಿ ಧರ್ಮರಾಜನ ಹಿಂದೆ ನಾಯಿ ಹೋಗ್ತಾ ಇರೋದನ್ನ ಕಾಣ್ಬೋದು ಇಲ್ಲಿ ನಾವು. ಚಕ್ರವ್ಯೂಹ ರಚನೆ. ಅಭಿಮನ್ಯುನ ಚಕ್ರವ್ಯೂಹದ ರಚನೆ ಒಳಗೆ ಸಿಲುಕಿಸಿ ಅವನ್ನ ಹೇಗೆ ಸಾಯಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು. ಈ ಚಕ್ರವ್ಯೂಹ ರಚನೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರೊಳಗಡೆ ನಾವೇ ಹೋಗ್ತಾ ಇದೀವೇನೋ ಅನ್ನೋ ರೀತಿ ಇದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ಕೌರವರೆಲ್ಲ ಸೇರ್ಕೊಂಡು ಅಭಿಮನ್ಯುವನ್ನ ಹೇಗೆ ಹಿಂಸೆ ಮಾಡಿ ಸಾಯಿಸಿದ್ರು. ನೆಕ್ಸ್ಟ್ ನಾವು ಮೇಲ್ ಬಂದು ನವದುರ್ಗೆಯರನ್ನ ನೋಡ್ಬೋದು. ಫಸ್ಟ್ ಶೈಲಪುತ್ರಿ, ನಂತರ ಬ್ರಹ್ಮಚಾರಿಣಿ, ಕಾತ್ಯಾಯಿನಿ ದೇವಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡ ದೇವಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ. ವೈಷ್ಣವಿ ದೇವಿಯ ಮಂದಿರಕ್ಕೆ ಹೋಗ್ಬೋದು. ಇಲ್ಲಿ ಮೆಟ್ಲು ಇಳ್ಕೊಂಡು ಹೋಗ್ಬೇಕು ಕೆಳಗಡೆ. ಇಲ್ಲಿ ವೈಷ್ಣವಿ ದೇವಿಯ ದರ್ಶನ ಮಾಡ್ಕೊಂಡು ನಂತರ ಮೇಲೆ ಬಂದ್ರೆ ನಾವು ನೋಡ್ಬೋದು ಇಲ್ಲಿ ಭಾಗವತದ ಕಥೆ ಶುರುವಾಗತ್ತೆ. ಅಂದ್ರೆ ಇಲ್ಲಿ ಕೃಷ್ಣನ ಜನನ ಹೇಗಾಯ್ತು, ನಂತರ ಕೃಷ್ಣ ಮಥುರೆಯಿಂದ ಗೋಕುಲಕ್ಕೆ ಹೋಗಿದ್ದು, ನಂತರ ಅವನು ಅನೇಕ ರಾಕ್ಷಸರನ್ನ ಸಂಹಾರ ಮಾಡ್ದ, ಮತ್ತೆ ಅಲ್ಲಿಂದ ಬೃಂದಾವನಕ್ಕೆ ಹೋಗ್ತಾನೆ. ಸೊ ಇದನ್ನ ಪ್ರತಿಯೊಂದನ್ನು ಡೀಟೇಲ್ ಆಗಿ ತೋರಿಸಿದ್ದಾರೆ. ಒಂದೊಂದೇ ನಿಧಾನಕ್ಕೆ ನೋಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದಂತೂ. ಆಲ್ಮೋಸ್ಟ್ ಎಲ್ಲ ರಾಮಾಯಣದ ಪ್ರತಿಯೊಂದು ಸನ್ನಿವೇಶ, ಮಹಾಭಾರತ, ಭಾಗವತ ಮತ್ತೆ ನಮ್ಮ ಭಾರತದಲ್ಲಿರೋ ಪ್ರತಿ ದೇವಸ್ಥಾನ ಎಲ್ಲಾನು ಇವ್ರು ತೋರಿಸಿದ್ದಾರೆ. ಭಾಗವತದ್ ಮುಗಿದ್ರೆ ಸುರೇಂದ್ರಪುರಿ ಟೂರು ಎಂಡ್ ಆಗತ್ತೆ. ನಂತರ ನಾವು ಇಲ್ಲಿ ಲಡ್ಡು ಹನುಮಾನ್ ಹತ್ರ ಬಂದ್ವಿ. ಇಲ್ಲಿ ಮಕ್ಳಿಗೆಲ್ಲ ಖುಷಿ. ಸೊ ಮುಗಿದ್ಮೇಲೆ ಮಕ್ಳೆಲ್ಲ ಕೈ ಹಿಂಗಿಟ್ರೆ ಆಂಜನೇಯನ ಹತ್ರ ಒಂದ್ ಲಡ್ಡು ಕೊಡ್ತಾನೆ. ನೀವೇ ಸ್ವತಃ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಇನ್ನೂ ತುಂಬಾನೇ ಇದೆ ನೋಡಕ್ಕೆ. ನಾನು ವಿಡಿಯೋ ಲೆಂತಿ ಆಗತ್ತೆ ಅಂತ ಕೆಲವು ಮಾತ್ರ ತೋರಿಸಿದ್ದೀನಿ. ಇನ್ನೂ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್‌ನ ಲೈಕ್, ಸಬ್ಸ್ಕ್ರೈಬ್, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.